ಕಮಲ್ ಹಾಸನ್ ಚಾಲ್ತಿಯಲ್ಲಿಲ್ಲದ ನಟ ಅಂಥೇಳಿ ಮಾತನಾಡಿದ್ದಾರೆ ಶೋಭಾ ಅವರು. ಕಮಲ್ ಹಾಸನ್ಗೆ ಮೌಲ್ಯ ಇಲ್ಲ, ಸಿನಿಮಾಗಳು ಇಲ್ಲ, ರಾಜಕೀಯದಲ್ಲೂ ಕೂಡ ಸಕ್ಸಸ್ ಇಲ್ಲ. ಪ್ರಚಾರಕ್ಕಾಗಿ ಕಮಲ್ ಹಾಸನ್ ಅವಮಾನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕಮಲ್ ಹಾಸನ್ ವಿರುದ್ಧ ಗುಡುಗಿದ್ದಾರೆ. ಕಮಲ ಹಾಸನ್ ಅವರು ಒಂದು ಕಾಲದಲ್ಲಿ ನಾಯಕ ನಟರಾಗಿದ್ರು. ಒಂದು ಕಾಲದಲ್ಲಿ ಅವರನ್ನ ಎಲ್ಲರೂ ಇಷ್ಟಪಡ್ತಾ ಇದ್ರು. ಆದರೆ ಇವತ್ತು ಕಮಲ ಹಾಸನ್ ಅವರು ಚಾಲ್ತಿಯಲ್ಲಿಲ್ಲದ ನಾಣ್ಯ. ಪೊಲಿಟಿಕಲ್ ಪಾರ್ಟಿ ಮಾಡಿದ್ರು, ಇವತ್ತು ಅವ್ರಿಗೆ ಫಿಲ್ಮೂ ಸಿಗ್ತಾ ಇಲ್ಲ. ಪೊಲಿಟಿಕಲ್ ಪಾರ್ಟಿ, ರಾಜಕೀಯ ಪಾರ್ಟಿ ಮಾಡಿ ಅವರಿಗೆ ಅಲ್ಲೂ ಸಕ್ಸಸ್ ಸಿಗ್ಲಿಲ್ಲ. ಅದಕ್ಕೆ ಪ್ರಚಾರ ಬೇಕಲ್ಲ. ಪ್ರಚಾರಕ್ಕಾಗಿ ಇದೆಲ್ಲವನ್ನ ಮಾತಾಡ್ತಾರೆ ಮತ್ತು ನಮಗೆ ಅವಮಾನ ಮಾಡೋದಕ್ಕಾಗಿ ಮಾತಾಡಿದ್ದಾರೆ. ಕಮಲ ಹಾಸನ್ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ. ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಯಾವುದೇ ಭಾಷೆ ಇರ್ಬೋದು, ನಮ್ಮ ದೇಶದ ಯಾವುದೇ ಲ್ಯಾಂಗ್ವೇಜು, ನಾವೆಲ್ಲರೂ ಒಟ್ಟಾಗಿ ಬದುಕಬೇಕಾಗಿದೆ. ನಾವೆಲ್ಲರೂ ಭಾರತೀಯರು. ಅದಕ್ಕಾಗಿ ಒಂದು ರಾಜ್ಯಕ್ಕೆ ಇನ್ನೊಂದು ರಾಜ್ಯಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಯಾವುದರಿಂದ ಮಾಡ್ಬೋದು? ಹೆಚ್ಚು ಬೆಂಕಿ ಹಚ್ಚುವುದು ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ. ಯಾಕಂದರೆ ಎರಡು ಇಶ್ಯೂ ಇದೆ. ಒಂದು ಭಾಷೆಯ ಇಶ್ಯೂ ಇದೆ, ಎರಡನೇದು ನೀರಿನ ಇಶ್ಯೂ ಇದೆ, ಕಾವೇರಿಯ ಇಶ್ಯೂ ಇದೆ. ಈ ಎರಡನೇ ಹಿಡ್ಕೊಂಡು ಬೆಂಕಿ ಹಚ್ಚೋಣ ಅಂತ ತುಂಬ ಜನ ನೋಡ್ತಾರೆ, ಪ್ರಚಾರಕ್ಕಾಗಿ ಇದನ್ನು ಮಾಡ್ತಾರೆ. ಆದರೆ ನಾವು ಒಟ್ಟಾಗಿ ಬದುಕಬೇಕಾದಂಥ, ಒಟ್ಟಾಗಿ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ. ಕಮಲ ಹಾಸನ್ ಅವರು ಇವತ್ತು ಚಾಲ್ತಿಯಲ್ಲಿಲ್ಲದ ನಾಣ್ಯ.